ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಶಿರ್ಸಿಯಲ್ಲಿ ನಡೆದ ರೌಡಿ ಪರೇಡ್ನಲ್ಲಿ ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಮೇಲೆ ದೈಹಿಕ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಹಿಂದೂ ಕಾರ್ಯಕರ್ತರು 8/4/2025 ತಡರಾತ್ರಿ ರಸ್ತೆ ತಡೆ ನಡೆಸಿ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟಿಸಿ ಎಸ್ಪಿ ಅವರನ್ನು ಸ್ಥಳಕ್ಕೆ ಕರೆಸುವಂತೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಬುಧವಾರದಂದು ಕೂಡ ನೂರಾರು ಬಿಜೆಪಿ ಕಾರ್ಯಕರ್ತರು ಮುಖಂಡರು ಶಹರ ಠಾಣೆಯ ಎದುರು ಜಮಾವಣೆಗೊಂಡು ಪ್ರತಿಭಟನೆಯಲ್ಲಿ ನಿರತರಾಗಿದ್ದರು. ನಂತರ 11 ಗಂಟೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಭಟ್ಕಳದ ಶಹರ್ ಪೊಲೀಸ್ ಠಾಣೆಗೆ ಆಗಮಿಸಿದ್ದರು. ಎಸ್ಪಿ ನಾರಾಯಣ್ ಅವರು ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಂತೆ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಹಿಂದೂ ಕಾರ್ಯಕರ್ತರು ಅವರ ವಿರುದ್ಧ ಘೋಷಣೆ ಕೂಗಿದರು. ಎಸ್ಪಿ ಎಂ ನಾರಾಯಣ್ ಹಾಗೂ ಹಿಂದೂ ಮುಖಂಡರ ನಡುವೆ ಸಭೆ ಏರ್ಪಟ್ಟು ಸಭೆಯ ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆಯವರು ಸ್ಥಳೀಯ ಅಧಿಕಾರಿಗಳು ನೀಡಿದ ತಪ್ಪು ಮಾಹಿತಿಯನ್ನು ಆಧರಿಸಿ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಗಿದೆ ಎಂದರು. ಹಿರಿಯ ಅಧಿಕಾರಿಗಳ ಆದೇಶದ ಮೇಲೆ ನಾವು ಜಿಲ್ಲೆಯಾದ್ಯಂತ ರೌಡಿ ಶೀಟರ್ಗಳನ್ನು ಕರೆಸಿ ಪೊಲೀಸ್ ಭಾಷೆಯಲ್ಲಿ ಮಾತನಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ತಪ್ಪು ಮಾಹಿತಿಯಿಂದ ಸಂಘಟನೆಯ ಕಾರ್ಯಕರ್ತರ ಮೇಲೆ ದಾಖಲಾದ ಪ್ರಕರಣಗಳನ್ನು ಪರಿಶೀಲಿಸಿ ಕೈಬಿಡುವ ನಿಟ್ಟಿನಲ್ಲಿ ಯೋಚಿಸಲಾಗುತ್ತದೆ ಎಂದು ಎಸ್ಪಿ ಅವರು ಹೇಳಿದ್ದಾರೆ. ಈ ನಡುವೆ ಎಸ್ಪಿ ಎಂ ನಾರಾಯಣ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡುತ್ತಿರುವ ಹಾಗೂ 4ರಿಂದ 5 ಕೇಸ್ ಹಾಕಿಕೊಂಡಿರುವ ರೌಡಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವವರ ಮೇಲೆ ನಿಗಾ ಇಡುವಂತೆ ಹೇಳಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಇರುವ ರೌಡಿ ಶೀಟರ್ಗಳನ್ನು ಕರೆಸಿ ವಿಚಾರಿಸುವ ಆದೇಶವಿದೆ. ನಮ್ಮ ಜಿಲ್ಲೆಯಲ್ಲಿ 996 ರೌಡಿಗಳಿದ್ದು ಅದರಲ್ಲಿ ಸಕ್ರಿಯವಾಗಿ ಇಲ್ಲದೇ ಇರುವ 167 ರೌಡಿ ಶೀಟರ್ಗಳನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ. ಸಕ್ರಿಯವಾಗಿರುವ ರೌಡಿ ಶೀಟರ್ಗಳನ್ನು ಕರೆಸಿ ಸದ್ಯ ಅವರ ದೈನಂದಿನ ಮಾಹಿತಿಗಳನ್ನು ಪಡೆದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ನಡೆದುಕೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿ ಕಳುಹಿಸಲಾಗಿತ್ತು. ನಾವು ಅಪರಾಧವನ್ನು ನೋಡುತ್ತೇವೆಯೇ ಹೊರತು ಜಾತಿ, ಧರ್ಮ, ಸಂಘಟನೆಯನ್ನು ನೋಡಿ ಕೆಲಸ ಮಾಡುವುದಿಲ್ಲ ಎಂದರು. ವರದಿ ಅನು ನಾಯ್ಕ್, ಹೊನ್ನಾವರ. 4ರಿಂದ 5 ಕೇಸ್ ಜಾಸ್ತಿ ಇರೋದು ಮತ್ತು ಆಕ್ಟಿವ್ ಆಗಿ ರೌಡಿ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ಶಾಂತತಾ ಭಂಗ ಮಾಡುವಂಥವ್ರ ಮೇಲೆ ನಾವು ನಿಗಾ ಇಡಬೇಕನ್ನೋದು ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಮೇಲೆ ಹೇಳುತ್ತೆ. ಹೀಗಾಗಿ ನಮ್ಮ ಪ್ರಧಾನ ಕಚೇರಿ ಆದೇಶದ ಪ್ರಕಾರ SP ಅವರು, ಅಡಿಷನಲ್ SP ಅವರು, DSP, PI ಮತ್ತೆಲ್ಲ ಅಂತ ಆಯಾ ದುರುಶಿಕ್ಷಿತ 10 ಪ್ರಮುಖ ರೌಡಿಗಳ ಮೇಲೆ ನಿಗಾ ಇಡಬೇಕು. ಅವ್ರನ್ನ ಕರೆಸಬೇಕು. ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪೊಲೀಸ್ ಪ್ರಕಾರ ಮಾತಾಡಬೇಕಂತ ಆದೇಶ ಇದೆ. ನಮ್ಮ ಜಿಲ್ಲೆಯಲ್ಲಿ 996 ರೌಡಿಗಳಿದ್ದಾರೆ. ಕಳೆದ ಈ ವರ್ಷ 8 ತಿಂಗಳ ಬಂದ ಮೇಲೆ ಯಾವುದಾದ್ರು ಆಕ್ಟಿವಿಟಿ ಇಲ್ಲ, ಎಲ್ಲ ಬಿಟ್ಟಿರೋದ್ರಲ್ಲ 167 ಜನನ ಕೈ ಬಿಟ್ಟಿದ್ದೀವಿ. ಹಾಗಾಗಿ ಈಗ ರೌಡಿ ಶೀಟರ್ಸ್ನ ಕರೆದು ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರ ಎಕನಾಮಿಕ್ ಇನ್ಕಮ್ ಏನು ಕೆಲಸ ಮಾಡ್ತಾ ಇದ್ದಾರೆ, ಕೇಸ್ಗಳು ಯಾವ ಅನ್ನೋದನ್ನ ನಮಗೆ ಪೊಲೀಸರು ಕೊಟ್ಟಿರುವಂಥ ಒಂದು ಅಧಿಕಾರ. ಇದು ನಿನ್ನೆ ನಾವು ನಮ್ಮ ಇವತ್ತು 10 ಜನ ಕರೆದು ಮಾತಾಡಬೇಕಾಗಿತ್ತು. ನಿನ್ನೆ ನಾನು ಸಿರ್ಸಿನಲ್ಲಿ ಕಲಂಬೋತ್ಸವಕ್ಕೆ ಅಲ್ಲಿ ಹೋಗೋದಿತ್ತು. ಹಾಗಾಗಿ ಜಿಲ್ಲೆಯಲ್ಲಿ ನನಗೆ 10 ಜನ ಇನ್ಕ್ಲೂಡಿಂಗ್ ಭಟ್ಕಳದಲ್ಲಿರುವಂಥ ಈ ಶ್ರೀನಿವಾಸ ಮತ್ತು ಇನ್ನೊಬ್ಬ ವ್ಯಕ್ತಿ ಜಗದೀಶ್ ಜಗ್ಗು ಅಂತ ಇವರು ಸಹ ನನ್ನ PV-ನಲ್ಲಿರೋರು. ಇವರು ಕರೆಸೋದ್ಮೇಲೆ ದೈನಂದಿನ ಆ್ಯಕ್ಟಿವಿಟಿ ಏನು ಮಾಡ್ತೀರಾ, ಈಗೇನೇನೆಲ್ಲ ಕೆಲಸಗಳನ್ನ ನೀವು ಮಾಡ್ತಾ ಇರೋಂತ ಹೇಳೋದ್ರ ಜೊತೆಗೆ ನೀವು ಯಾವುದೋ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂಥ ಕೆಲಸಗಳು ನೀವೆಲ್ಲ ಮಾಡಬೇಕಂತ ನಾವು ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ. ವಾರ್ನಿಂಗ್ ಮಾಡಿದ್ ಬಂದ ನಂತರ SP ಅವರು ನಮ್ಮನ್ನು ಕರೆದು ನಮಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪ ಮಾಡಿದ್ದಾರೆ. ಒಂದು ಹಾಸ್ಪಿಟ್ಲಲ್ಲಿ ಸೇರುವಂಥ ನಾಟಕ ಮಾಡಿ ಆಮೇಲೆ ಅಲ್ಲಿಂದ ಹೈವೇಗೆ ಬಂದ್ ಮಾಡಬೇಕಂತ ಬಂದರು. ಬಟ್ ಅಲ್ಲಿ ನಮ್ಮ DSP ಅವರು, ನಮ್ಮ ಅಡಿಷನಲ್ SP ಅವರೆಲ್ಲ ಹೈವೇ ಬಂದ್ ಮಾಡೋಕ್ಕಿಲ್ಲ. 10 ಮಿನಿಟ್ಸ್ ಇದ್ದ ತಕ್ಷಣ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದ ನಂತರ ತಿರ್ಗಾ ನಮಗೆ ಬರಬೇಕಂತ ಹೇಳಿದ್ರು. ಹಾಗಾಗಿ ನಿನ್ನೆ ನಾನು ಮುಡುಗೋಡಿದ್ದೆ. ನಾನು ಬೆಳಗಿನ ಜಾವ ಬಂದೆ. ಇಲ್ಲಿ ಬೆಳಗ್ಗೆ ಚನ್ನಪಟ್ಟಣ ದೇವಸ್ಥಾನಕ್ಕೆ ಹೋಗಿ ನಾನು ನೆಕ್ಸ್ಟ್ ಬಂದೋಬಸ್ತ ಮಾಡೋದಂತ ನಮಗೆಲ್ಲ ಹೇಳಿ ನಾನು ಇವತ್ತು ಬಂದೆ. ಬಂದ ತಕ್ಷಣ ಅವರು SP ಅವರು ನಡ್ಕೊಂಡಿದ್ದು ನಮಗೆಲ್ಲ ತುಂಬ ಮಾನಸಿಕವಾಗಿ ಹಂಗಾಗಿದೆ ಅಂತ ಹೇಳ್ತಾ ಇದ್ರು. ಆಯಿತು, ನಾವು ಹೇಳಿದ್ರೆ ನಾವು ಕಾನೂನುಬದ್ಧವಾಗಿ ಏನು ಕೆಲಸ ಮಾಡಬೇಕು ಮಾಡಿದ್ದೀವಿ, ನಾವು ಅದನ್ನು ಫೇಸ್ ಮಾಡ್ತೀವಿ. ಯಾರು ರೌಡಿ ಚಟುವಟಿಕೆ ಬಿಟ್ಟು ಪ್ರಧಾನ ಸಮಿತಿಗೆ ಬರಬೇಕಿರೋದು ನಮ್ಮ ಉದ್ದೇಶ ಇರುತ್ತೆ. ಮತ್ತು ಅವ್ರಿಗೆ ನಮ್ಮ ಪೊಲೀಸ್ ಪ್ಯಾನಲಲ್ಲಿ ಏನು ವಾರ್ನಿಂಗ್ ಕೊಡಬೇಕು ನಾವು ಅದನ್ನು ವಾರ್ನಿಂಗ್ ಮಾಡಿದ್ದೀವಿ. ಅವ್ರು ಮಾಡ್ತಿರೋದೆಲ್ಲ ಆರೋಪಗಳು ಸುಳ್ಳು. ಅದನ್ನು ನಾವು ಯಾರ್ಯಾರು ವಿತೌಟ್ ಪರ್ಮಿಷನ್ ಬ್ಲಾಕ್ ಪ್ರಯತ್ನ ಮಾಡಿದರೆ, ನಮ್ಮ ಕಚೇರಿಗೆ ಬಂದಿದ್ದಾರೆ, ಅವರಿಗೆಲ್ಲ ಕಾನೂನು ಪ್ರಕಾರ ಏನು ತಗೋಬೇಕು ನಾವು ಆ ಪ್ರಕಾರ ಮಾಡ್ತೀವಿ. ಆಮೇಲೆ ಇವತ್ತು ತುಂಬ ನಾಯಕರು ಅವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದರು. ತುಂಬ ಪ್ರಕರಣಗಳಲ್ಲಿ ಈ ಹೋರಾಟ ಮಾಡಿದವ್ರಿಗೆ ಅಥವಾ ರಾಜಕೀಯ ಕಾರಣಗಳಿಗೆ ರೌಡಿ ಶೀಟ್ ಮಾಡಿದ್ರು, ಅವರ ಸಂಘದ ಹೋರಾಟಗಳಲ್ಲಿ ಪಾಲ್ಗೊಂಡವ್ರ ಮೇಲೆ ಸಹ ಬೇರೆ ಸೀರಿಯಸ್ ಕ್ರೈಮ್ ಮಾಡೋದ್ರ ಜೊತೆ ಇವ್ರನ್ನೂ ಸೇರಿಸಿ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಸುಖಾಸುಮ್ಮನೆ ನಮ್ಮ ಮೇಲೆ ವೈಯಕ್ತಿಕ ದ್ವೇಷಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ.
ಅದೆಲ್ಲ ಸರಿ ಹೋಗ್ಬೇಕನ್ನೋದನ್ನು ಸಹ ಎಲ್ಲ ಸಂಘಟನೆ ಮುಖಂಡರು ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ. ಸೊ ಈಗ ನಾವು ಮಾನ್ಯ ಡಿ ಜಿ ಸಾಹೇಬ್ರ ಎ ಡಿ ಸಾಹೇಬರು ಮತ್ತು ಐ ಜಿ ಸಾಹೇಬ್ ಎಲ್ಲ ನಿರ್ದೇಶನ ಇದೆ. ಈಗೇನು ಮಿಕ್ಕಿ ಉಳಿದಂಥ ರೌಡಿ ಶೀಟರ್ಸ್ನ ನಾವು ಯಾವುದು ಸೀರಿಯಸ್ ಕ್ರೈಮ್ಸ್ ಯಾವುದು, ಸಂಘಟನೆ ಕ್ರೈಮ್ಸ್ ಯಾವುದು ನೋಡಿ ನಾವು ಈ ಮಕ್ಕಳಲ್ಲಿ ಎಲ್ಲ ಕಡೆ ನೋಡಿಕೊಂಡು ಯಾರ್ಯಾರು ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳನ್ನ ಬಿಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ರೌಡಿ ಪಟ್ಟಿಯಿಂದ ತೆಗೆಯೋದು. ಯಾರು ತಿರ್ಗಾ ಆಕ್ಟಿವ್ ಆಗಿ ಪದೇ ಪದೇ ಶಾಂತಿ ಬಂದಕ್ಕೆ ಬಂದಿರೋ ಅವ್ರ ಮೇಲೆ ಗೂಂಡ ಹಾಕಿ ಮತ್ತೆ ಅವರು ಬಾಂಡ್ ಹಾಕಿ ಮತ್ತು ಎಕ್ಸ್ಟರ್ನಲ್ ಕೆಲಸನ ನಾವು ಮಾಡ್ತೀವಿ. ಭಟ್ಕಳದಲ್ಲಿ ನಾನು ಹಿಂದೆ ಕೆಲಸ ಮಾಡಿದ್ದೆ, ಎಲ್ಲ ಗೊತ್ತಿರೋದು ಲೀಡರ್ಸ್ ಇದ್ದಾರೆ. ಅವ್ರವ್ರ ಸಂಘಟನೆದವ್ರ ರೀತಿ ಏನು ಆಟೋ ಚಾಲಕ ಅಂತ ಮಾಡೋದು ಆ ಥರ ಇಲ್ಲ. ನಮಗೆ ಕ್ರೈಮು ಏನು ಮಾಡಿದ್ದಾರೆ ಅದನ್ನ ಸರಿ ಮಾಡಿಸ್ಕೋಬೇಕು, ಮುಂದಿನ ಕ್ರಮ ಹೋಗ್ಬಾರ್ದು ಅಂತ ಮುಂಜಾಗ್ರತಾ ಕ್ರಮ ಅಂದರೆ ಸೆಕ್ಯೂರಿಟಿ ಏನು ಪ್ರೊಸೀಡಿಂಗ್ಸ್ ನಾವು ಏನು ಮಾಡಬೇಕು ಅಷ್ಟೇ ಮಾಡಿದ್ವಿ. ಇದನ್ನ ತಿರುಚಿದ್ದಾರೆ. ಹಾಗಾಗಿ ನಾವು ಯಾರು ಕಾನೂನು ಕೈ ತಗೊಂಡ್ರೆ ಅವ್ರನ್ನು ನಾವು ಕಾನೂನುಬದ್ಧವಾಗಿ ಕ್ರಮ ತಗೊಳ್ತೀವಿ. ಇದಕ್ಕೆ ಯಾವುದೇ ರೀತಿಯ ರಕ್ಕೆ ಕುಕ್ಕೆ, ಜಾತಿ, ಧರ್ಮ, ಅದಾದ ನಂತರ ಪ್ರೊಫೆಷನ್ ಇದೆಲ್ಲ ಸೇರೋದೆಲ್ಲ ಸರಿ ಇಲ್ಲ. ಈ ಥರ ಸುಳ್ಳು ಸುದ್ದಿ ಸಹ ನಾವು ಕ್ರಮ ತಗೊಳ್ತೀವಿ.